ಒಬ್ಬ ಸೈನಿಕ 24 ಗಂಟೆನೂ ಕೆಲಸ ಮಾಡ್ತಾನೆ. ಅವನು ಒಂದು 2 ಗಂಟೆ ಬಸ್ ಹೋಗ್ಬಿಟ್ಟು ಹೆಂಡತಿಯನ್ನು ಮಾತಾಡ್ಲಿಕ್ಕೆ ಹೋಗ್ತೇನೆ ಅಂದ್ರೆ ಅದು ಗಡಿ ಕಾಯಲೇಬೇಕು. 24 ಗಂಟೆಯೂ ಅವನಿಗೆ ಕೆಲಸ. ಅವನ ಗಂಟೆ ಅಥವಾ ಗಂಟನ್ನು ನೋಡುವುದಿಲ್ಲ, ಸಂಬಳವನ್ನು ನೋಡುವುದಿಲ್ಲ. ಅವನು ನೋಡುವುದು ತಾಯಿನಾಡಿನ ನಂಟು, ಆ ನಂಟು ತನ ಇದೆ. ಒಬ್ಬ ತಾಯಿ ಇವತ್ತೆಲ್ಲ ಸಹಕಾರಿ ಇದರಲ್ಲಿ ಮಹಿಳೆಯರು ಜಾಸ್ತಿ ತೊಡಗಿಸಿಕೊಳ್ಳಿಕ್ಕೂ ಕಾರಣ ಅಂತ ಹೇಳ್ತಾರೆ. ಒಬ್ಬ ತಾಯಿ ಕೂಡ ಹಾಗೆ ತನ್ನ ಮಗು 12 ಗಂಟೆಗೆ ಇದ್ರೂ ಕೂಡ ಹಾಲು ಉಣಿಸಿ ಮಲಗಿಸಿ ಮಾಡ್ತಾರೆ. ಮಲ್ಕ 12 ಗಂಟೆಗೆ ಬೇಕು ಅಂತ ಹೇಳಿದ್ರೆ ಸಣ್ಣ ಮಗುವನ್ನು ಮಲಗಿಸುವುದಿಲ್ಲ. ಅದು ಅವಳು ಕೂಡ ಗಂಟೆ ಅಥವಾ ಗಂಟನ್ನು ನೋಡುವುದಿಲ್ಲ. ಗಂಡ ಏನು ಕೊಡ್ತಾನೆ ಅಥವಾ ಗಂಟೆ 12 ಆಯ್ತು ಅಂತ ನೋಡುವುದಿಲ್ಲ. ಒಂದು ಕರುಳಿನ ನಂಟು ಅಂತ ಕರೀತಾರೆ. ಆ ನಂಟು ತನಗೆ. ಒಬ್ಬ ಕೃಷಿಕ ಕೂಡ ಹಾಗೆ 24 ಗಂಟೆಯೂ ಕೆಲಸ ಮಾಡ್ತಾನೆ. ಮಳೆಗಾಲದಲ್ಲಿ 4 ತಿಂಗಳು ಗದ್ದೆಗೆ ಹೋಗಿ ಬಂದು ಕಡೆಗೆ ಆ ಭತ್ತವನ್ನು ಅಲ್ಲು ಹಾಕಿ ಇಲ್ಲಿ ಎಷ್ಟು ಸಿಕ್ತು ಸಿಕ್ಕಿದ್ದು ಎಷ್ಟೇ ಇರಲಿ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಆದ್ರೆ ಅದರಲ್ಲೇ ತೃಪ್ತಿ ಕೊಡುವ ಅದು ಕೂಡ ಈ ಭೂತಾಯಿಯ ನಂಟು ಅಂತ ಇದೆ. ಆ ನಂಟುತನ ಇದ್ದರೆ ಮಾತ್ರ ಈ ಸಹಕಾರ ನಮ್ಮಲ್ಲೇ ಎಲ್ಲ ಒಟ್ಟಿಗೆ ಸೇರಿ ಮಾಡುವಂತಹ ಕೆಲಸ ಬರ್ತದೆ ಅನ್ನೋದು ನನ್ನ ಅನಿಸಿಕೆ. ದೇವಸ್ಥಾನದಲ್ಲಿ ಒಬ್ಬ ಗಂಟೆ ಬಡಿಲಿಕ್ಕೆ ಒಂದು ಕೆಲಸ ಇರ್ತದೆ, ಬಹಳ ಹಿಂದೆ ಅವನಿಗೆ ಗಂಟೆ ಬಡಿಯೋ ಕೆಲಸ. ದೇವಸ್ಥಾನ ಬಹಳ ಇಂಪ್ರೂವ್ ಆಯ್ತು. ದೇವಸ್ಥಾನ ಅವರು ಆಡಳಿತ ಮಂಡಳಿಯವರು ಹೇಳಿದ್ರಂತೆ ಎಲ್ಲರೂ ಇಂಗ್ಲಿಷ್ ಕಲಿಬೇಕು ಅಂತ. ಇಂಗ್ಲಿಷ್ ಕಲಿತಿದ್ರೆ ಆಗಿದೆ, ಯಾಕಂದ್ರೆ ಹೊರಗಿನವರೆಲ್ಲ ಬರ್ತಾರೆ ದೇವಸ್ಥಾನ ಮಾಡಲಿಕ್ಕೆ, ಅಷ್ಟು ಪ್ರಸಿದ್ಧಿ ಪಡಲಿಕ್ಕೆ. ಉಳಿದವರೆಲ್ಲ ಆಯ್ತು ಅಂತ ಏನೋ ಒಂದು ಸ್ವಲ್ಪ ಕಲ್ತು. ಈ ಗಂಟೆ ಹೊಡೆಯುವ ಮಾತ್ರ ಇಂಗ್ಲಿಷ್ ಕಲಿಯಲಿಕ್ಕೆ ಆಗುದಿಲ್ಲ ಅಂತ ಕೆಲಸ ಬಿಟ್ಟೇ ಬಿಟ್ಟ. ಇದಾಗುದಿಲ್ಲ ಅಂತ. ಅನಂತರ ಹೊರಗೆ ಬಂದು ಒಂದು ಸ್ವಲ್ಪ ದಿವಸ ಆದ ನಂತರ ಏನ್ ಮಾಡ್ತಿದ್ದೀವಿ ಅಂತ ಇಲ್ಲ, ಕೆಲಸ ಇಲ್ಲ ನನಗೆ, ನಾವು ಕೆಲಸ ಮಾಡ್ತೇವೆ, ನಾವು ದೇವಸ್ಥಾನದವರೆಲ್ಲ ಸೇರಿ ಒಂದು 300 ರೂಪಾಯಿ ಕೊಡ್ತೇವೆ, ಇಲ್ಲೇ ಒಂದು ಟೀ ಸ್ಟಾಲ್ ಮಾಡಿ ವ್ಯಾಪಾರ ಒಂದು ಟೀ ಸ್ಟಾಲ್ ಮಾಡಿ ವ್ಯಾಪಾರ ಆಯಿತು. ಎಲ್ಲ ಒಂದು 100 ರೂಪಾಯಿ ಕೊಟ್ಟು ಮಾಡಿ, ಅದೊಂದು ಸಹಕಾರಿ. ಟೀ ಸ್ಟಾಲ್ ಮಾಡಿ ದುಡ್ಡು ಮಾಡಿ ಬೇರೆ ಒಂದು ಸಿಟಿಗೆ ಹೋಗಿ ಅಲ್ಲಿ ಆ ಹೋಟ್ಲ್ ಇಟ್ಟು ಅನಂತರ ಬೆಂಗಳೂರಲ್ಲಿ ಹೋಗಿ ದೊಡ್ಡ ಆ ಹೋಟ್ಲಲ್ಲಿ ಇಟ್ಟು ಆವಾಗ ಇದೇ ದೇವಸ್ಥಾನದವರು ಕಲೆಕ್ಷನ್ಗೆ ಹೋದಾಗ ಅಲ್ಲಿ ಕೇಳಿರುತ್ತೆ ದೊಡ್ಡ ಈಗೆಲ್ಲ ಉಂಟಲ್ಲ ಎಂತ ದೊಡ್ಡ ಹೋಟ್ಲಿಗೆ ಹೆಸರು ಶಾಂತಿ ಸಾಗರ್, ಆ ರೀತಿ ಹೋಟ್ಲಲ್ಲಿ ಮಾತಾಡಿಸಿದ್ರು ಕೊಟ್ಟರು. ಅಲ್ಲ ಮಾರ್ರೆ, ನೀವು ಇಷ್ಟು ಮಾಡಿದ್ರು ಇಂಗ್ಲಿಷ್ ಇನ್ನೂ ಕಲಿಯಿದೆ, ಇಂಗ್ಲಿಷ್ ಕಲ್ತದಿದ್ರೆ ನಾನು ದೇವಸ್ಥಾನದ ಇನ್ನೂ ಗಂಟೆ ಹೊಡಿತೇ ಆಯ್ತಂತೆ. ಆದ್ರಿಂದ ಇಲ್ಲಿ ಬಂದದ್ದು ಅಂದ್ರೆ ಅದು ಒಂದು ರೀತಿಯ ಸಹಕಾರ ಮನೋಭಾವದಿಂದಲೇ ನಡೆದ. ಎಲ್ಲರೂ ಸಹಕಾರ ಮುಂದೆ ಹೇಳಿದ ಹಾಗೆ ಮಸೀದಲ್ಲಿ ಆಗಲಿ ಮತ್ಸ್ಯೋದ್ಯಮದಲ್ಲಾಗಲಿ ಎಲ್ಲ ಕಡೆಯಲ್ಲೂ ಸಹಕಾರದ ತತ್ವಗಳು ನಮ್ಮಲ್ಲಿ ಆಳಕವಾಗಿದೆ. ಈ ಮಹಿಳೆಯರು ಸ್ವಸಹಾಯ ಸಂಘಗಳನ್ನು ಕಟ್ತಾರೆ. ಕಳೆದ 1 ತಿಂಗಳು ನಮ್ಮ ಮಧ್ಯಾಹ್ನ ನಿದ್ರೆ ಮಾಡೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ನಮ್ಮ ಮನೆ ಹತ್ರ ದೇವಸ್ಥಾನ, ಅಲ್ಲಿಗೆ ಮಹಿಳೆಯರು 2 ಗಂಟೆಗೆ ಬರ್ತಾರೆ ಸ್ವಸಹಾಯ ಸಂಘದಲ್ಲಿ. 2 ಗಂಟೆಗೆ ಬಂದು ಮಾಡಿದ್ದೇನೋ ಭಜನೆಯ ತಯಾರಿ, ಒಂದು ಹೇಗೆ ವೇದಿಕೆಯಲ್ಲಿ ಮಾತನಾಡಬೇಕು ಅದು. ಅಲ್ಲಿ ಆ ತಯಾರಿಯನ್ನು ನೋಡಿ ನಾನಿಲ್ಲ ಆಶ್ಚರ್ಯಪಟ್ಟೆ. ನೋಡಿ ಎಷ್ಟು ಜನ ಮಹಿಳೆಯರಿದ್ದಾರೆ. ಆ ಧೈರ್ಯವಂತಲ್ಲ ಈ ಸ್ವಸಹಾಯ ಸಂಘದಿಂದಲೇ ಬಂದದ್ದು. ಹಾಗೆ ಧನಶಕ್ಕೆ ಬರುವುದಿಲ್ಲ. ಎಲ್ಲ ಕೆಲಸಕ್ಕೆ ಹೋಗುವುದು ಸರಿಯಾಗಿ 2 ಗಂಟೆಗೆ ಅಲ್ಲಿ ಮೀಟಿಂಗಿಗೆ ಬಂದು ಆ ಕೆಲಸವನ್ನು ಮಾಡಿ ಭಜನೆ ತಯಾರಿ ಮಾಡಿ 3-4 ಕಡೆ ಸ್ಟೇಜಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಆ ಧೈರ್ಯ, ಅವರು ಆ ಆಲೋಚನೆ ಮಾಡಿ ಆ ಸ್ವಸಹಾಯ ಸಂಘಗಳು ಯಾಕೆ ಬೇಕು ಅನ್ನೋದನ್ನ ಆಲೋಚನೆ ಮಾಡಿ ಮತ್ತೊಂದು ದಿವಸ ಒಂದು ಹೆಂಗಸಿನ ಕೇಳಿದೆ, ನೀನು ಹೋಗಿಲ್ಲ, ಇಲ್ಲ ನಾಳೆ 5 ರೂಪಾಯಿ ಫೈನ್ ಅದು ಉಂಟಲ್ಲ. ಅಕಸ್ಮಾತ್ ಎಲ್ಲಾದರೂ ಒಂದು ದಿವಸ ಮೀಟಿಂಗಿಗೆ ಬಾರದೇ ಇದ್ರೆ 5 ರೂಪಾಯಿ ಫೈನ್ ಕಟ್ಟಿ ಖುಷಿ ಇರಬೇಕಲ್ವಾ ಈ ಸ್ವಸಹಾಯ ಸಂಘದಲ್ಲಿ ಇವರು. ಅಂದ್ರೆ ಅಷ್ಟೊಂದು ಅದರಲ್ಲಿ ಒಪ್ಪಿಕೊಂಡಿದ್ದಾರೆ. ಆ ರೀತಿಯ ಮನೋಭಾವನೆಯನ್ನು ಅವರು ನಾವೇನು ಮಾಡ್ತೇವೆ, ನಾನು ಶಾಲೆಯಲ್ಲಿ ಕೆಲವು ಸರಿ ಕೇಳೋದು ಅಮ್ಮನಿಗೆ ಅಂತ ಕೆಲಸ ಇಲ್ಲ ಸರ್, ಮನೆಗೆ ಕಡ್ಡಿ ಮಾಡೋದು ಮೂಗ ಹಾಕುವುದು ಏನೇ ಮಾಡೋದು ಅಂತ. ಕಡೆ ಒಂದು ದಿವಸ ಬೇಕಂತ ಬೇರೆ ರೀತಿಯಲ್ಲಿ ಉದಾಹರಣೆ ಕೊಟ್ಟೆ. ಅಮ್ಮ ಎಲ್ಲಾದ್ರೂ ಮಧ್ಯಾಹ್ನ ಮಲ್ಕೊಂಡ್ರೆ ಅಥವಾ ರಾತ್ರಿ 9-10 ಗಂಟೆ ಮೇಲೆ ಮಲ್ಕೊಂಡ್ರೆ ನೀನು ಕಂಡಿದ್ಯಾ ಕೇಳಿ, ಇಲ್ಲ. ಯಾಕೆ? ಅಮ್ಮ ಹೇಳೋದು 4 ಗಂಟೆಗೆ ದನ ಕರುವುದು,
ದನ ತರೋದು, ಅಡುಗೆ ಮಾಡೋದು, ಅಥವಾ ಕಾಫಿ ತಿಂಡಿ ರೆಡಿ ಮಾಡೋದು, ಅದೆಲ್ಲ ಮಾಡಿ ಆಮೇಲೆ ಅವನಿಗೆ ಅಂತ ಕೆಲಸ ಇಲ್ಲ, ಅದೇ ದನ ತರೋದು ಅಷ್ಟೇ. ಕಡೆಗೆ ಆಮೇಲೆ ಬಿಟ್ಟು ಹೋಗೋದು ಅಷ್ಟೇ, ಎಲ್ಲ ಅಷ್ಟೇ. ಕಡೆಗೆ ಮತ್ತೆ ನಾವು ನಮಗೆಲ್ಲ ತಿಂಡಿ ಮಾಡಿ ಹಾಕ್ತೀವಿ, ಅದನ್ನು ತಿನ್ಬೋದು, ಅದನ್ನು ಮಾಡಿ ಹಾಕ್ತೀವಿ, ನಾವು ತಿನ್ನೋದು ಅಷ್ಟೇ ಕೆಲಸ. ಬೇಗ ಮತ್ತೆಂತ ಇಲ್ಲ ಸರ್, ನಮ್ಮ ಶಾಲೆ ಸಮಯದಲ್ಲಿ ವ್ಯವಸ್ಥೆ ಮಾಡಿಬಿಟ್ಟು ಮತ್ತೆ ಮನೆಗೆ ಆಯ್ತು ಅನ್ಸುತ್ತೆ ಅಷ್ಟೇ. ಕಡೆಗೆ ಮಧ್ಯಾಹ್ನ ಅಡುಗೆಗೆ ನಾವು ಊಟಕ್ಕೆ ಬರುತ್ತೆ, ಅಡುಗೆ ಎಲ್ಲ ಮಾಡಿ ಹಾಕ್ತೀವಿ, ಮತ್ತೆಂತ ಕೆಲಸ ಇಲ್ಲ ಅಷ್ಟೇ, ಆಮೇಲೆ ಅಷ್ಟೇ ಕೆಲಸ. ಮಧ್ಯಾಹ್ನ ಮೇಲೆ ಸುಮಾರು ಕೆಲಸ ಇರುತ್ತಾ ಇಲ್ಲ, ಸುಮ್ಮನೆ ಒಂದು ಅಡುಗೆ ಆಚೆ ಕೊಟ್ಟು ಕಡೆ ಧಾನ್ಯಗೆಲ್ಲ ಬಾಯಿಗೆ ಹಾಕಿ ಅದೊಂದು ಹಾಕೊಂಡು ಹಾಲು ಕೊಟ್ಟು ಕೊಟ್ಟರೆ ಇದು ಮಾಡ್ತಾರೆ. ಕಡೆ ಮತ್ತೆ ಸಾಯಂಕಾಲ ಇಲ್ಲ ಮತ್ತೆ ಕೆಲಸ, ನಾವು ಶಾಲೆಗೆ ಕಲ್ತ್ಕೊಂಡು ಮತ್ತೆ ನಮಗೆ ಕಾಫಿ ತಿಂಡಿ ಮಾಡಿ ಕೊಡ್ತು ಅಷ್ಟೇ, ಮತ್ತೆ ಕೆಲಸ. ಕಡೆ ಸಾಯಂಕಾಲ ಹಾಕೊಂಡು ಮತ್ತೆ ಅಡುಗೆ ಎಲ್ಲ ಮಾಡಿ ನಾವೆಲ್ಲ ಇದು ಮಾಡಿಕೊಂಡು ನಮ್ಗೆ ಊಟ ಹಾಕ್ತಾರೆ, ನಾವು ಮಾಡ್ಕೊಳುತ್ತೆ, ಮತ್ತೆಂತ ಕೆಲಸ ಮತ್ತೆಂತ ಇಲ್ಲ. ಮತ್ತೆ ಕಡೆಗೆ ಅಪ್ಪ ಒಂದು ಅಡುಗೆ ಮಾಡಿ ಹಾಕಿ ಒಂದಿಷ್ಟು ಹಾಕಿ ಮಾಡಿ ಒಂದು 9-10 ಗಂಟೆಗೆ ಬಂದಂತ ಅಂತ ಅವನಿಗೆ ಎಂತ ಕೆಲಸ ಇಲ್ಲ, ಹಾಗಾದ್ರೆ ಅವನಿಗೆ ಏನು ಕೆಲಸ ಇಲ್ಲ ಅಂತ. ಇದಿಷ್ಟು ಕೆಲಸ ಮಾಡಬೇಕಾದ್ರೆ ಆ ತಾಯಿ ಮನೆಯಲ್ಲಿ ಹೇಗಿರಬೇಕು, ಅದಷ್ಟನ್ನು ಅವರನ್ನೆಲ್ಲ ಹೊಂದಾಣಿಸಿಕೊಂಡು ಹೋಗ್ಬೇಕಾದ್ರೆ ಹಾಗಾದ್ರೆ ನಾವು ತಾಯಿ ಕೆಲಸ ಇಲ್ಲ, ಹೆಂಗಸಿ ಕೆಲಸ ಇಲ್ಲ ಅನ್ನುವ ಲೆಕ್ಕದಲ್ಲಿ ಮಾತಾಡ್ತೇವೆ. ಈ ಸಹಕಾರ ತತ್ವ ನಾನು ಒಂದು 2 ಕಡೆಯಲ್ಲೂ ಪುಸ್ತಕ ನೋಡಿದಾಗ 1972ರಲ್ಲಿ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಅನ್ನುವನು ಮಾರ್ಕೆಟಿಗೆ ಹೋದಾಗ ಒಂದಿಷ್ಟು ಜನ ದುಡ್ಡು ತಗೊಳ್ಳಿಕ್ಕಾಗ ಅದನ್ನು ತಗೊಂಡು ತರಕಾರಿಯನ್ನು ತಗೊಂಡು ಬೇರೆ ಕಡೆ ವ್ಯಾಪಾರಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಮಾರವಾಡಿಗಳು ಈಗಲೂ ಬೆಂಗಳೂರಿನಲ್ಲಿದ್ದಾರೆ, ಮಾರವಾಡಿ ಹತ್ರ ಹಣ ತಗೊಳ್ತಾರೆ. ಮಾರವಾಡಿಗಳು 90 ರೂಪಾಯಿ ಇವತ್ತು ನೀವು ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲ ಅವರಿಗೆ 100 ರೂಪಾಯಿ ಕೊಡಬೇಕು, 10 ರೂಪಾಯಿ ಅಲ್ಲಿ. ಅದನ್ನು ನೋಡಿ ಈ ಯೂನಿಸ್ ಅನ್ನೋನು ಬಾಂಗ್ಲಾದೇಶದಲ್ಲಿ ಒಂದು ಸಂಘಟನೆಯನ್ನು ಮಾಡಿದ. ಒಂದು 8-10 ಜನರನ್ನು ಕೂರಿಸಿಕೊಂಡು ಎಲ್ಲ ಸೇರಿಸಿ ವ್ಯವಹಾರ ಮಾಡಲಿಕ್ಕೆ ಮಾರ್ಗವನ್ನು ತೋರಿಸಿದ. ಅದೇ ನಮ್ಮ ದೇಶದಲ್ಲಿ ಬಂತು ಅನ್ನುವಂತಹ ಒಂದು ಕಲ್ಪನೆ ಹಿಂದಿನಿಂದ ಉಂಟು. ಗಾಂಧಿ ಕೂಡ ಹೇಳಿದ್ದಲ್ಲೇ ರಾಮರಾಜ್ಯದ ಕನಸನ್ನು ಕಂಡು ಪ್ರತಿ ಹಳ್ಳಿಗಳಲ್ಲೂ ಒಂದು ಶಾಲೆ, ಒಂದು ಪಂಚಾಯತ್, ಇನ್ನೊಂದು ಸಹಕಾರ ಸಂಘ, ಇದು 3 ಇರಬೇಕು ಅನ್ನುವಂಥದ್ದು ಗಾಂಧಿ ಆವತ್ತೇ ಅದರ ಬಗ್ಗೆ ಚಿಂತನೆ ಮಾಡಿ. ನಾವೆಲ್ಲ ಇವತ್ತು ಏನ್ ಮಾಡ್ತಾ ಇದ್ದೇವೆ, ವೇದ ಕಾಲದಲ್ಲೂ ಕೂಡ ಸಹನಾವತು ಸಹನೋ ಮನತ್ತು ಸಹವೀರ್ಯಂಕರವಾಯಿ, ನಾವಿಬ್ಬರು ಸೇರಿ ಕೆಲಸ ಮಾಡೋಣ. ವೇದ ಕಾಲದಿಂದಲೂ ಇದ್ದದ್ದು ಅದೇ. ಅದು ಇವತ್ತು ಏನಾಗಿದೆ ಅಂದ್ರೆ ವಕೀಲರಿಲ್ಲದೆ ಇದ್ರೆ ನ್ಯಾಯ ಇರುವುದಿಲ್ಲ, ವೈದ್ಯರಿಲ್ಲದಿದ್ರೆ ಆರೋಗ್ಯ ಇರುವುದಿಲ್ಲ, ಪೊಲೀಸ್ ಇಲ್ಲದಿದ್ರೆ ರಕ್ಷಣೆ ಇರುವುದಿಲ್ಲ, ಇಂಜಿನಿಯರ್ಸ್ ಇಲ್ಲದೆ ಇದ್ರೆ ಟೆಕ್ನಾಲಜಿ ಇರುವುದಿಲ್ಲ, ಶಿಕ್ಷಕ ಇಲ್ಲದಿದ್ರೆ ಇವು ಯಾರು ಇರುವುದಿಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಒಂದು ದಿವಸ ನಾನು ಭಾಷಣ ಮಾಡಿದಾಗ ಕೆಳಗೆ ಕೂತವರು ಹೇಳಿದೆ, ಕೃಷಿಕ ಇಲ್ಲದಿದ್ರೆ ಅನ್ನವೇ ಇರುವುದಿಲ್ಲ ಅಂತ ಹೇಳಿಲ್ಲ ಸರ್ ನೀವು. ಅದರಿಂದ ಕೃಷಿಕ ಮುಖ್ಯ, ಕೃಷಿಕ ಇಲ್ಲದಿದ್ರೆ ಅನ್ನವೇ ಇಲ್ಲ. ನಾವಿವತ್ತು ಏನ್ ಮಾಡ್ತೇವೆ ಅಂದ್ರೆ ಕೃಷಿಕರನ್ನ ಈಗೀಗ ಸ್ವಲ್ಪ ಅಭಿವೃದ್ಧಿ ಹೊಂದಿದ್ದೇವೆ. ಒಂದು ಕೃಷಿಕರಂದ್ರೆ ಯಾವುದೂ ಲೆಕ್ಕಕ್ಕೆ ಇಲ್ಲ, ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸತ್ಯಕ್ಕೂ ನಮಗೆ ಏನಂದ್ರೆ ಟಿವಿ ಇದ್ದಿದ್ರೆ ನಾವು ಬದುಕಲಿಕ್ಕೆ ಆಗ್ತದೆ, ಟಿವಿ ಇದ್ರೆ ಬದುಕಲಿಕ್ಕೆ ಆಗುದಿಲ್ವಾ? ಟಿವಿ ತಯಾರಿಸುವ ಕಂಪನಿಯವರು ಕೋಟ್ಯಾಧಿಪತಿಯಾಗಿದೆ, ಸಿಗರೇಟ್ ಇದ್ದಿದ್ರೆ ಬದುಕಲಿಕ್ಕೆ ಆಗ್ತದೆ, ಸಿಗರೇಟ್ ತಯಾರಿಸುವ ಕಂಪನಿಯವರು ಕೋಟ್ಯಾಧಿಪತಿಯಾಗಿದ್ದಾರೆ, ಮದ್ಯ ಇದ್ದಿದ್ರೆ ಬದುಕಲಿಕ್ಕೆ ಆಗ್ತದೆ, ಮದ್ಯ ತಯಾರಿಸುವ ಕಂಪನಿಯವರು ಕೋಟ್ಯಾಧಿಪತಿಯಾಗಿದ್ದಾರೆ. ಅನ್ನ ಇದ್ದಿದ್ರೆ ಬದುಕಲಿಕ್ಕೆ ಆಗುವುದಿಲ್ಲ, ಕೃಷಿಕ ಹೇಗಿದ್ದಾನೆ ನೀವಿದ್ದೇನೆ. ಅನ್ನ ಇದ್ದಿದ್ರೆ ಬದುಕಲಿಕ್ಕೆ ಆಗುವುದಿಲ್ಲ, ಆ ಕೃಷಿಕರನ್ನು ನಾವು ಹೇಗೆ ನೋಡ್ಕೊಳ್ತಾ ಇದ್ದೇವೆ. ಅದು ನಮ್ಮ ಈ ದೇಶದಲ್ಲಿ ಬಂದಂತಹ ದೊಡ್ಡ ದುರಂತ. ಮೊದಲಿಂದ ಹೇಳಿದೆ 70% ನಾವು ಕೃಷಿಕರು ಕೃಷಿಕ ನಮ್ಮ ದೇಶದ ಬೆನ್ನೆಲುಬು ಮೂಡದೆ ಹೋಯಿತು. ಇವತ್ತು ಕೃಷಿಕ ಬೆಳೀತಾನೆ. ಮೊನ್ನೆ ಕೂಡ ಅದ್ರ ಬಗ್ಗೆ ಎಲ್ಲ ಜನಚಟುವಟಿಕೆ ಇದೆ, ಧರಣಿ ಮಾಡಬೇಕಂತ ಹೊರಟಿ. ನಾನು ಒಂದು ಬೇಸಾಯ ಮಾಡಿದ್ದೆ. ನಾನು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಂದು 5-6 ವರ್ಷದಿಂದ ನಿಬಡ್ಡಿ ಸಾಲ ತಗೊಳ್ತಾ ಇದ್ದೆ. ಅದು ತಗೊಂಡು BC ಒಳಗೆ ನಮ್ಮ ತಂದೆ ಇದ್ದ ಕಾಲದಲ್ಲಿ ಹೇಳ್ತಿದ್ವಿ, ನೀವು ಯಾವ್ದು ತಕ್ಕಂದ್ರೆ ಅದಕ್ಕೆ ಖರ್ಚು ಮಾಡಿ, ಇಲ್ಲಿಂದ ನಿಮ್ಗೆ ಕೊಡಬೇಕಾಗ್ತದೆ, ಅಲ್ಲ ಇದು ಮದುವೆ ಮಾಡಿ, ಮದುವೆ ಅದನ್ನು ಕೊಟ್ಟು ಹೇಳಿ ನೀವು. ಆ ರೀತಿ ಹೇಳ್ತಾ ಇದ್ದೆ. ನಾನು ಒಂದು 7-8 ವರ್ಷದಿಂದ ಈ ಸಾಲ ತೆಗೆದುಕೊಳ್ತಾ ಇದ್ದೆ. ಅದು ಒಂದ್ಸಾರಿ ಆಲೋಚನೆ ಮಾಡಿದೆ. 1 ವರ್ಷ ಏನು ಮಾಡಿದೆ, ಈ ಹುಲ್ಲು ಕೊಯ್ಯುವ ಮಿಷನ್ ತಗೊಂಡೆ. 2ನೇ ವರ್ಷ 12 ವರ್ಷ ಹೋದ್ರ ಮೇಲೆ ಒಂದು ಟಿಲ್ಲರ್ ತಗೊಂಡೆ. 3ನೇ ವರ್ಷ ಕಳೆದ ವರ್ಷ ಒಂದು ನೆಟ್ಟಿ ಯಂತ್ರ ತಗೊಂಡೆ. ನಮ್ಮ
ಲಘು ಮಧ್ಯಸ್ಥಿಕೆ ತಗೊಂಡೆ, ಅದನ್ನು ಅದಕ್ಕೆ ಉಪಯೋಗಿಸಿದ್ರೆ ಆಗ್ತದೆ. ಇವತ್ತು ನನಗೆ ನಾನು ಲೆಕ್ಕ ಹೇಳ್ಬಾರ್ದು, 2.5 ಗದ್ದೆ ಇರ್ಬೋದು, 61,000 ರೂಪಾಯಿ ಭತ್ತದಿಂದ ಬಂದಿದೆ ಸರ್ ಮತ್ತೆ ಹೇಳುದು. ಖರ್ಚು ಎಷ್ಟಾಯ್ತು ಅಂತ ಕೇಳ್ಬಿಡಿ, 61,000 ರೂಪಾಯಿ ಲಾಭ ಅಂತ ಕೇಳ್ಕೊಳ್ಬೇಕು ಅಷ್ಟೇ. ಆ 4 ತಿಂಗಳು ನಾನು ಗದ್ದೆ ತಿರುಗಿನಲ್ಲ, ಆ ಖುಷಿಯಲ್ಲಿ ಸಿಗುತ್ತೆ. ಪ್ರತಿ 4 ತಿಂಗಳಲ್ಲಿ ಪ್ರತಿ ದಿವಸ ಗದ್ದೆ ತಿರುಗಿದ್ದೇನೆ, ಕೆಲಸ ಮಾಡಿಸಿದ್ದೇನೆ, ಮಾಡಿದ್ದೇನೆ, ಮೈ ಕೈಯಲ್ಲಿ ಕೆಸರಾಗಿದೆ, ಆ ಖುಷಿ ನಮ್ಗೆ ಸಿಗುದಿಲ್ಲ. ಅದರಿಂದ ಭತ್ತವನ್ನು ಮಾಡಿ ಬಂದ ಲಾಭ ಉಂಟಲ್ಲ, ಅದೆಲ್ಲ ಲಾಭ ಅಂತ ತಿಳ್ಕೊಳ್ಬೇಕು. 50,000 ಸಿಕ್ಕಿದೆ ಬಿಡಿ, ಎಲ್ಲದನ್ನು ಲಾಭ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಆರೋಗ್ಯವಾಗಿರುವುದಿಲ್ಲ. ಆರೋಗ್ಯವಾಗಿ ಇರಬೇಕಾದ್ರೆ ದಿನನಿತ್ಯ ಏನನ್ನಾದ್ರೂ ಒಂದು ಹಮ್ಮಿಕೊಂಡು ಹೋದ್ರೆ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸಹಕಾರಿ ಸಂಸ್ಥೆಗಳ ಉದಯ ಮತ್ತು ಉದ್ದೇಶ ಲಾಭ ಗಳಿಸುವುದಲ್ಲ, 10 ಮಂದಿ ಸಮಾನ ಮನಸ್ಕರು ಪರಸ್ಪರ ಸಹಾಯ ಮಾಡಿಕೊಂಡು ನಡೆಸುವ ಒಂದು ವ್ಯವಸ್ಥೆ. ಇದನ್ನು ನಾನು ಈ CA ಬ್ಯಾಂಕ್ನಲ್ಲಿ ನೋಡಿದ್ದೇನೆ. ಎಲ್ಲ ನಿರ್ದೇಶಕರಿರಲಿ, ಒಂದು ಕಾಲದಲ್ಲಿ ಈ ಬ್ಯಾಂಕು ಸಾಲ ಪಡೆಯಲಿಕ್ಕೂ ಹೆದರ್ತಾ ಇದ್ದ ಕಾಲ, ಅನಂತರ ತನ್ನಷ್ಟಕ್ಕೆ ಮುಂದೆ ಬಂದು ಇವತ್ತು ನಾನು ಒಂದು 5 ವರ್ಷದ ಹಿಂದೆ ಆಲೋಚನೆ ಮಾಡ್ತಾ ಇದ್ದೆ, ಕೃಷಿಕರಿಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳ ಕೆಲಸ ಮಾಡೋದು, ಅವ್ರು ಮಾಡೋದು, ಇವ್ರು ಮಾಡೋದು, ಎಲ್ಲ ಮಾಡ್ತಾ ಇದ್ರು. ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡೋದು. ಈಗ ನೋಡುವಾಗ ಸಾಧಾರಣ ವರ್ಷ 10-11 ಬ್ರಾಂಚ್ನಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತಹ ಅಂಗಡಿಗಳನ್ನ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತಿಮ್ಮಪ್ಪ ಪೂಜಾರಿ ಅವರಿಗೆ ಅಥವಾ ಈಗಿನ ಕೃಷ್ಣಕಾಂತ್ ಅವರಿಗೆ ಮುತುವರ್ಜಿ ವಹಿಸಿ ಆ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದು ಸಹಕಾರ ತತ್ವ ಅದರೊಳಗೆ ಅಡಕವಾಗಿದೆ ಅಂತ ನನ್ನ ಅನಿಸಿಕೆ. ಸಹಕಾರ ಸಂಸ್ಥೆ 3 ಚಕ್ರದ ಬಂಡಿ ಇದ್ದಾರೆ. ಪ್ರಜ್ಞಾವಂತ ಸದಸ್ಯರು, ಎರಡನೇದಾಗಿ ದಕ್ಷ ಆಡಳಿತ ಮಂಡಳಿ, ನಿಷ್ಠಾವಂತ ಸಿಬ್ಬಂದಿ. ಇವರು 3 ಜನ ಅಂದ್ರೆ 3 ಚಕ್ರಗಳು ಸರಿಯಾಗಿದ್ದರೆ ಸರಿಯಾಗಿ ನಡೀತದೆ. ಅದನ್ನ ಶ್ರೀಯುತ ತಿಮ್ಮಪ್ಪ ಪೂಜಾರಿ ಅವರಿರಲಿ ಅಥವಾ ಹಿಂದಿನ ನಿರ್ದೇಶಕರಿರಲಿ, ಇವತ್ತಿನ ಅಧ್ಯಕ್ಷರಿರಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ಬಹಳ ಖುಷಿ ಪಟ್ಟಿದ್ದೇನೆ. ಕೃಷಿಕ ಒಂದು ಶಾಲೆಯಲ್ಲಿದ್ದಾಗ ಮಕ್ಕಳನ್ನು ಕರ್ಕೊಂಡು ಹೋದಾಗ ಒಂದು ಗಾಣದ ಇದಕ್ಕೆ ಹೋದವಾಗ ಕೋಣಗಳು ತಿರ್ತಾ ಇದೆ, ಕೋಣ ತಿರ್ತಾ ಇದೆ, ಗಾಣದಲ್ಲಿ ಎಣ್ಣೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮಕ್ಕಳೆಲ್ಲ ನೋಡಿದ್ರು, ಆ ಕೋಣದ ಹಿಂದೆ ಯಾರು ಇಲ್ಲ, ತಿರ್ತಾ ಇದೆ, ಎಣ್ಣೆ ಬರ್ತಾ ಇದೆ. ಆ ಕೃಷಿಕ ಮಾತ್ರ ಹೋಲೆಲ್ಲ ದೂರ ಕೂತಿದ್ದಾರೆ. ಮಾಸ್ಟರ್ ಅವ್ರನ್ನೆಲ್ಲ ತೋರಿಸಿದ್ರು, ಎಲ್ಲ ನೋಡಿದ್ರು, ಎಣ್ಣೆ ಬರುತ್ತೆ, ಈ ಕೋಣಗಳು ಸುಮ್ಮನೆ ತಿರ್ತಾ ಇದ್ದವರು ಯಾರಿಗೆ ಬೋರಿಲ್ಲ. ಹಾಗೆ ಈಗ ಮಾತಾಡ್ಕೊಂಡು ಆಚೆ ಹೋದಂತೆ ಅವನು ಕೃಷಿಕರಲ್ಲಿ ಕಾಯಿನ ಇದು ಮಾಡ್ತಾ ಇದ್ದ. ಅವರೆಲ್ಲ ಹೋಗಿ ಕೇಳಿದ್ರು, ಅಲ್ಲ ನೀವು ಇಲ್ಲಿ ನಿಂತಿದ್ದೀರಲ್ಲ ಮಾರೆ, ಕೋಣ ತಿರುಗುದು ಹೇಗೆ? ಒಂದ್ಸರಿ ಅದಕ್ಕೆ ಹೇಳಿದ್ರೆ ಸಾಕಾಗ್ತದೆ, ತಿರುಗುತ್ತೆ, ಸುತ್ತ ಬರ್ತಾ ಇರುತ್ತೆ. ಅಲ್ಲಿ ನಿಂತರು ನಿಮ್ಗೆ ಹ್ಯಾಂಗ್ ಗೊತ್ತಾಗ್ತದೆ ಹೇಳಿ, ನಿಂತರು ಅದ್ರ ಕುತ್ತಿಗೆ ಒಂದು ಗಂಟೆ ಹಾಕಿದ್ದಲ್ಲ, ಆ ಗಂಟೆ ಶಬ್ದ ನಿಲ್ಲುತ್ತೆ, ಅಲ್ಲೇ ಗೊತ್ತಾಗ್ತದೆ. ನಾನು ಹೋಗಿ ಪುನಃ ಇರುತ್ತೆ, ಮತ್ತೆ ಸುತ್ತ ಒಂದಿಷ್ಟು ಹುಲ್ಲು ಹಾಕ್ತೆ, ಅದು ತಿರುಗ್ತಾ ಇರುತ್ತೆ. ಅದ್ರೊಳಗೆ ಒಬ್ಬ ಹುಡುಗ ಹೇಳಿದ್ರು, ಅಲ್ಲ ಆ ಬಾಣ ನಿಂತ್ಕೊಂಡು ಸುಮ್ಮನೆ ಮಂಡಿ ಹೀಗೆ ಅಲ್ಲಾಡ್ಸಿದ್ರೆ ಅದು ತಿರುಗಿ ಹಾಗೆ ಆಗ್ತಿದೆ. ಯಾಕೆ ಮರ ಅದು ನಿಲ್ಕಣೆ ಶಾಲೆಗೆ ಹೋಗಿಲ್ಲ, ಬಹಳ ಒಳ್ಳೆ ಕೋಣ, ಗೊತ್ತಾಯ್ತ? ಅಂದ್ರೆ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಕಲ್ತವ್ರು ಈ ಭ್ರಷ್ಟರಾಗುವುದು ಕಲ್ತವ್ರಿಂದೇ ಆಗುದು. ಕಲಿದೇ ಇದ್ದವ್ರು ಭ್ರಷ್ಟರಾಗುದಿಲ್ಲ, ಈ ಸಂಸ್ಕಾರ ಇದ್ದವ್ರು ಎಲ್ಲೂ ಭ್ರಷ್ಟರ ಆಗೋದಿಲ್ಲ. ಆ ಸಂಸ್ಕಾರದ ಉಂಟಲ್ಲ, ಅದು ನಮಗೆ ಮುಖ್ಯವಾಗಿ ಬರಬೇಕು. ಅದು ಈ ಕೃಷಿಕರಿಂದ ಬರ್ತದೆ. ಇವತ್ತು ನಮ್ಮ ಜೀವನ ಶೈಲಿ ಏನಾಗಿದೆ ಅಂದ್ರೆ 50 ರೂಪಾಯಿ ಕೊಟ್ಟು ಅಕ್ಕಿ ತಗೊಳ್ತೇವೆ, ಸೋನ ಮೊಸರು 50, 60. ಮೊಬೈಲ್ ಸಿಮ್ ಫ್ರೀ ಸಿಕ್ಕುತ್ತಲ್ಲ, ಅದೇನು ವ್ಯವಸ್ಥೆ? ಮೊಬೈಲ್ ಸಿಮ್ ಎಲ್ಲ ಫ್ರೀ ಸಿಗುತ್ತೆ, 50-60 ರೂಪಾಯಿ ಕೊಟ್ಟು ಅಕ್ಕಿ ತಗೊಳ್ಬೇಕು. ಅದೇ ಕಾಲಿಗೆ ಹಾಕುವ ಶೂಗೋ ಬೂಡ್ಸನ್ನು AC ರೂಮಿಗೆ ಹೋಗಿ ಎಂತಾದ್ರೂ ಅಂಗಡಿ ಮುಂದೆ ನೋಡಿ ಅಲ್ಲಿ ಹೋಗಿ ತಗೊಳ್ತೇವೆ, AC ರೂಮಲ್ಲೇ ತಗೊಳ್ತೇವೆ. ತರಕಾರಿ ಬೇಕಾ, ಸಂತೆಯಲ್ಲ ಫುಟ್ಪಾತ್ ಮೇಲೆ ಹಾಕೋದಿದ್ರು ಅದನ್ನ ಚೀಪೋಡಿ ಸಿಗ್ತದೆ, ಅದನ್ನೆಲ್ಲ ಇರ್ತದೆ. ಇದು ನಮ್ಮ ಮೆಂಟಾಲಿಟಿ ಬದಲಾಗ್ತಾ ಇರುವಂತಹ ಮೆಂಟಾಲಿಟಿ. ಲಿಂಬೆ ರಸದ ಮನೆಗೆ ಯಾರಾದ್ರೂ ಬಂದ್ರೆ ಲಿಂಬೆಗೆ ಎಸೆನ್ಸ್ ಹಾಕಿ ಅವ್ರಿಗೆ ಪಾನಕ ಎಲ್ಲ ಕೊಡ್ತೇವೆ. ಪಾತ್ರ ತೊಳೆದು ನಿಜವಾದ ಲಿಂಬೆಣ್ಣೆ ಉಪಯೋಗಿಸ್ತೇವೆ. ಪಾತ್ರ ತೊಳೆಗೋದ್ರೆ ಬಂದಲ್ಲಿ ಎಸೆನ್ಸ್ ಹಾಕಿ ಕೊಡ್ತೇವೆ. ಇದು ನಮ್ಮ ಬದಲಾವಣೆ ಆಗ್ತಾ ಇರುವಂತಹ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ 10%, 12% ಬಡ್ಡಿ ಅಂತ ಸಾಲ ಕೊಡ್ತಾರೆ ಅವರು. ಇವತ್ತು ನಮಗೆ ಮಾರುತಿ ಕಾರು, ಬೆನ್ಸ್ ಕಾರು 0% ಇಂಟ್ರೆಸ್ಟ್ ನಮ್ಮ ಮನೆ ಬಾಗಿಲಿಂದ ಅನ್ಕೊಡ್ತಾರೆ. ಈ ವ್ಯವಸ್ಥೆಗಳು ಬದಲಾಗಿದೆ. ಇದು ಕೃಷಿಕರಿಗೆ ಯಾವ ರೀತಿಯಲ್ಲಿ ಉಪಕಾರ ಮಾಡಲಿಕ್ಕೆ ಆಗ್ತದೆ
ಅದನ್ನು ನಾವು ಇವತ್ತು ಕಂಡುಹಿಡಿಯಬೇಕಾಗ್ತದೆ.